ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿಟಾಕ್ಸ್ ಕನ್ನಡ. ಭಾರತ ಇದರಂತಹ ಒಂದು ಪಾರಂಪರ್ಯವಿರುವಂತಹ ದೇಶವನ್ನಾಗಲಿ ಕಲಾಚಾರವಿರುವ ದೇಶವನ್ನಾಗಲಿ ನಾವೆಲ್ಲೂ ನೋಡಿರಲು ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ ಕಲಾಚಾರಕ್ಕೆ ಕಲಾಚಾರವು, ಕಲೆಯು ಪ್ರಜೆಗಳಿಗೆ ಸಂತೋಷವು, ಹೆಮ್ಮೆಯು ಇದನ್ನೆಲ್ಲ ಅರ್ಪಿಸಿದಂತಹ ರಾಜರುಗಳು ಇದ್ದಿದ್ದು ಎಷ್ಟು ಸತ್ಯವೋ ಅಂತಹ ಅರಸರುಗಳ ಮಧ್ಯದಲ್ಲಿ ಕೆಲವೊಂದು ವಿಚಿತ್ರವಾದ ಕೆಲಸಗಳನ್ನು ಮಾಡಿದಂತಹ ರಾಜರು ಕೂಡ ಇದ್ದದ್ದು ಅಷ್ಟೇ ಸತ್ಯ. ಈಗ ಯಾವ ಯಾವ ರಾಜರುಗಳು ಏನೆಲ್ಲ ಮಾಡಿರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಭಾರತದ ರಾಜರುಗಳು ಅವರ ವೀರವನ್ನು, ಕಾರ್ಯವನ್ನು, ಅವರು ದೇಶದ ಪ್ರಜೆಗಳಿಗಾಗಿ ಮಾಡಿದ ತ್ಯಾಗಗಳನ್ನು, ಇವೆಲ್ಲದರಿಂದ ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿರುತ್ತಾರೆ. ಉದಾಹರಣೆಗೆ ನಮ್ಮ ದೇಶದ ರಾಜರುಗಳಾದ ಚೋಳರು, ಕದಂಬರು, ಇಂತಹ ರಾಜರು ಪ್ರಪಂಚಾದ್ಯಂತ ಹೆಸರು ಗಳಿಸಿರುತ್ತಾರೆ. ಅದೇ ಸಂದರ್ಭದಲ್ಲಿ ಈ ಅರಸರುಗಳ ಅಂತಃಪುರ ಎನ್ನುವುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಇಲ್ಲಿ ಹೆಂಡತಿಯರು ಒಬ್ಬರೂ ಇಬ್ಬರಲ್ಲ, ಕಡೆಯ ಪಕ್ಷ 200 ಇರುತ್ತಿದ್ದರಂತೆ. ಇಂತಹ ವಿಷಯಗಳಲ್ಲದೆ ಈ ಅರಸರುಗಳು ಮಾಡಿದಂತಹ ನಮಗೆ ತಿಳಿಯದಂತಹ ಬಹುದೊಡ್ಡ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ಸಾಲಿನಲ್ಲಿ ಬರುವುದು ಕೆಲವು ವರ್ಷಗಳ ಹಿಂದಿನವರೆಗೂ ಪ್ರಪಂಚವೇ ದೇವರಾಗಿ ಪೂಜಿಸುತ್ತಿದ್ದಂತಹ ಬೋಧಿ ಧರ್ಮನ್. ಇವರು ಯಾರು ಎನ್ನುವುದು ಕೆಲವು ವರ್ಷಗಳ ಹಿಂದೆಯಷ್ಟೇ ನಮ್ಮೆಲ್ಲರಿಗೂ ತಿಳಿದು ಬರುತ್ತದೆ. ತಮಿಳು ನಟ ಸೂರ್ಯರವರು ನಟಿಸಿದ 7ಾಂ ಅರಿವು ಚಲನಚಿತ್ರವನ್ನು ನೋಡಿದ ಬಳಿಕ ಮಾತ್ರವೇ ಅದೆಷ್ಟೋ ಮಂದಿಗೆ ಇವರ ಬಗ್ಗೆ ತಿಳಿಯಿತು. ಇವರು ತಮಿಳುನಾಡಿಗೆ ಸೇರಿದ ಪಲ್ಲವ ರಾಜ್ಯಕ್ಕೆ ಸೇರಿದ ಯುವರಾಜ. ಚೀನಾದವರೆಗೂ ಹೋಗಿ ಅಲ್ಲಿನ ಜನತೆಗೆ ವೈದ್ಯಕೀಯ ವಿದ್ಯೆಯನ್ನು ಜೊತೆಗೆ ಸ್ವಯಂ ರಕ್ಷಣಾ ಕಲೆಯನ್ನು ಕಲಿಸಿಕೊಟ್ಟು ಬಂದಿರುತ್ತಾರೆ. ಕುಂಫು ಕಲೆಯಲ್ಲಿ ಬಹಳ ಸಾಮರ್ಥ್ಯವುಳ್ಳವರಾಗಿದ್ದರು ಎಂದು ಸಹ ತಿಳಿದು ಬರುತ್ತದೆ. ಮುಂದೆ ಶಾಂತಿಗೆ ಹೆಸರುವಾಸಿಯಾದ ಅಶೋಕ ಚಕ್ರವರ್ತಿ. ಇವರ ಬಗ್ಗೆ ಹಲವರಿಗೆ ತಿಳಿದಿರುವುದು ಇವರು ಗಿಡಗಳನ್ನು ನೆಟ್ಟರು, ಸಂಸಾರವನ್ನು ತೊರೆದರು ಎಂದು ಮಾತ್ರವೇ. ಆದರೆ ಇದಕ್ಕಿಂತ ಮೊದಲು ಇವರಿಗಿದ್ದ ಹೆಸರು ದೇವನಂಪಿಯ ಮತ್ತು ಚಂಡಶೋಕ. ಇದರ ಅರ್ಥ ನಿರ್ದಯಿ ಅಶೋಕ. ಇವರು ತಮ್ಮ 99 ಸಹೋದರರನ್ನು ಕೊಂದಿರುತ್ತಾರೆ ಮತ್ತು ಒಬ್ಬನೇ ಒಬ್ಬ ಸಹೋದರ ಟಿಸ್ಸಾ ಎನ್ನುವವರನ್ನು ಮಾತ್ರ ಜೀವಂತವಾಗಿ ಬಿಟ್ಟಿರುತ್ತಾರೆ. ತದನಂತರವೇ ಇವರು ಮನಪರಿವರ್ತನೆಗೊಂಡು ಶಾಂತಿ ಪ್ರಿಯರಾಗಿರುತ್ತಾರೆ. ಮುಂದಿನದು ರಾಜಸ್ಥಾನ, ಭಾರತದ ಬಹಳ ಮುಖ್ಯವಾದ ಪ್ರಖ್ಯಾತವಾದ ರಾಜ್ಯ. ಅಲ್ಲಿ ಭರತ್ಪುರ್ ಎನ್ನುವ ರಾಜ್ಯವನ್ನು ಆಳಿದ ಒಬ್ಬ ಎಳೆಯ ವಯಸ್ಸಿನ ರಾಜನೇ ಮಹಾರಾಜ ಕಿಶನ್ ಸಿಂಗ್. ಇವರು ಇವರ ವ್ಯತ್ಯಾಸವಾದ ಲೈಂಗಿಕ ಚಟುವಟಿಕೆಗೆ ಹೆಸರುವಾಸಿಯಾದವರು. ಇವರಿಗೆ ಒಟ್ಟಾರೆಯಾಗಿ 40 ಪತ್ನಿಯರಿದ್ದರಂತೆ. ಅವರೊಂದಿಗೆ ಸ್ನಾನ ಮಾಡಲು ಪ್ರತ್ಯೇಕವಾದ ಒಂದು ಕೊಳವನ್ನೂ ಸಹ ಅಂತಃಪುರದಲ್ಲಿ ನಿರ್ಮಿಸಿದ್ದರಂತೆ. ಇವರ ಅಂತಃಪುರಕ್ಕೆ ಹೋಗುವಾಗೆಲ್ಲ ರಾಣಿಯರು ಅವರನ್ನು ಬೆತ್ತಲೆಯಾಗಿ ಸ್ವಾಗತಿಸುತ್ತಿದ್ದರಂತೆ. ಹಾಗೆ ಆ ದಿನವನ್ನು ಕಳೆಯಲು ಅವರಲ್ಲಿ ಒಂದು ರಾಣಿಯನ್ನು ಮಾತ್ರ ಎತ್ತಿಕೊಂಡು ಹೋಗುತ್ತಿದ್ದರಂತೆ. ರಾಜರುಗಳು ಮಾಡಿದ ಬಹಳ ಸ್ವಾರಸ್ಯವಾದ ವಿಷಯಗಳಲ್ಲಿ ಇಂತಹ ಅಸಹ್ಯ ಪಡುವಂತಹ ವಿಷಯಗಳು ಸಹ ಇವೆ. ಮುಂದೆ ಮಗಹಾಲ್ ಚಕ್ರವರ್ತಿ, ಶಹಜಹಾನ್ನ ಮಗನಾದ ದಾರಾ ಶಿಕೋವ್. ಇವರು ಹಿಂದೂ ಧರ್ಮದಲ್ಲಿದ್ದಂತಹ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದ್ದಂತಹ ವೇದಗಳಿಂದ 50 ಉಪನಿಷತ್ತುಗಳನ್ನು ತಮ್ಮ ಭಾಷೆಯಲ್ಲಿ ಭಾಷಾಂತರಿಸಿರುತ್ತಾರೆ. ಇದು ಮುಸ್ಲಿಮರಿಗೆ ಓದಲು ಬಹಳ ಉಪಯೋಗವಾಗಿರುತ್ತದೆ. ಇದು ಶಿರ್ ಇ ಅಕ್ಬರ್ ಎಂದು ಕರೆಯಲ್ಪಟ್ಟಿತ್ತು. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಇನ್ಫಾರ್ಮೇಟಿವ್, ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.